ಶ್ರೇಯಸ್ ಪ್ರಕಾಶ್ ಅಂತ ಇದೆ ನೋಡು. HREYSPRAKASH. ಸಮಾಧಾನ ಮಾಡ್ಕೊಂಬಗ, ಸಮಾಧಾನ ಮಾಡ್ಕೊಂಬಗ. ಇಲ್ಲಿಂದ ಲೆಫ್ಟ್ ಹೋಗ್ಬೇಕು. ಫ್ರೀ ಲೆಫ್ಟ್ ಅಲ್ವಾ? ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಫ್ರೀ ಲೆಫ್ಟ್ ಇದೆ ಚೆನ್ನಾಗಿರೋದು. ಏನು ಕ್ಯಾಶ್ ಇಟ್ಕೊಂಡಿಲ್ಲ ಅಮ್ಮ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ತುಂಬ ಜನ ಹೆದರ್ಕೊಂತಾರೆ, ಕೆಲವರು ಸರಿ ಟ್ರೀಟು ಮಾಡಲ್ಲ, ಸರಿ ಆನ್ಸರು ಮಾಡಲ್ಲ. ಇದು ಯಾಕೆ ಕೊಟ್ಟು ಕಳಿಸಿ, ಕೊಡ್ಬೇಕನ್ನ ಮನ್ಸಿದ್ರೆ ಕೊಡಿ, ಇಲ್ವಾ ನೀಟಾಗಿ ಹೇಳಿ, ಅವರು ತಿಳ್ಕೊತಾರೆ. ಅದು ಬಿಟ್ಬಿಟ್ಟು ಕಾನೂನು ನೋಡ್ತಾ ಇರೋ ಥರ ಮುಖ ಸೆಂಟರ್ಸ್ಕೊಳ್ಳೋದು. ಅವರು ಮನುಷ್ಯರೇ ಅಲ್ವಾಗರು, ಬೇರೆ ವಿಧಿ ಇಲ್ಲದೆ ತಾನೇ ಈ ಕೆಲಸ ಮಾಡ್ತಾ ಇರೋದು. ನಾನು ಹುಟ್ಟು ಬೆಳೆದಿದ್ದಲ್ಲ ಬೆಂಗಳೂರಲ್ಲೇ, ಇಲ್ಲ ಲೋಕಲ್. ನಾನು ಪಕ್ಕಾ ಆಕ್ಚುಲಿ ಲೋಕಲ್. ನಾನು ಓಲ್ಡ್ ಬ್ಯಾಂಗ್ಳೂರ್, ರಾಜಾಜಿನಗರ, ಗಾಯತ್ರಿ ನಗರ, ಸುಬ್ರಹ್ಮಣ್ಯ ನಗರ್, ಆಮೇಲೆ ಇವಾಗ ವಿಜಯನಗರಲ್ಲಿ ಇದೀವಿ. ಓದಿದ್ದಲ್ಲ KLE ಸ್ಕೂಲ್, KLE ಕಾಲೇಜಲ್ಲೇ. MBA ಒಂದು ಹೊಸಕೆರಳ್ಳಿ PS ಕ್ಯಾಂಪಸಲ್ಲಿ ಮಾಡಿರೋದು. ನಾನು ಒಬ್ಬ ಕಾರ್ಪೊರೇಟ್ ಎಂಪ್ಲಾಯ್. ವೀಕೆಂಡ್ಸಲ್ಲಿ ಹಣೆ ಬರ ನಾನೇ ಬರ್ಕೊತೀನಿ, ವೀಕ್ ಡೇಸಲ್ಲಿ ನನ್ನ ಮ್ಯಾನೇಜರ್ಗಳು ಬರೀತಾ ಇರ್ತಾರೆ. ಇದು ನನ್ನ ಒಂದು ಸ್ಮಾಲ್ ಇಂಟ್ರೊಡಕ್ಷನ್. ಸದ್ಯಕ್ಕೆ ಸಾಕು ಅನ್ಕೊಂತೀನಿ. ಬಸ್ ಅಣ್ಣ, ಆಯ್ತು ನೀನು ಕೈ ತರಿಸಿಲ್ಲ ಅಂದ್ರೆ ನಾನೇನು ಹೋಗೋಕ್ಕಾಗಲ್ಲ, ಬಿಡೋಣ. ನಮಗೆ ಬೆಂಗಳೂರಲ್ಲಿ ಸದ್ಯಕ್ಕೆ ರೈಡ್ ಗೀಡೆಲ್ಲ ಮಾಡೋ ಒಂದು ಆಸಕ್ತಿ ಇಲ್ಲ. ಹಾಗಾಗಿ ನಾವೇನೇ ಮಾಡಿದ್ರು ಆಚೆ ಕಡೆ ಮಾಡಕ್ಕೆ ಇಷ್ಟಪಡ್ತೀವಿ. ಅಲ್ಲ ರೀ, ನಾನು ಮಾತಾಡೋದೆಲ್ಲ ಡಬಲ್ ಮೀನಿಂಗ್ ತರ ಇರುತ್ತೇನ್ರಿ. ಸೊ ಯಾ, and a nice t-shirt, ಪಾಂಡಾ, ಕುಂಫು ಪಾಂಡಾ. ನಾನು ಪ್ರಾಪರ್ ಬೈಕಿಂಗ್ ಅಂತ ಅಂದರೆ 2016 ಇರೋದು. ನಂದು ಫಸ್ಟ್ ಗಾಡಿ ಬಂದ್ಬಿಟ್ಟೆ Yamaha RX100. ಅದ್ರದ್ದು ವಿಡಿಯೋ ಬರುತ್ತೆ, ಅದನ್ನು ನೋಡಿ. ಅದನ್ನ ಆಲ್ ಟೈಮ್ ಫೇವ್ರೆಟ್ ಬೈಕರು. ನಾನು ಫಸ್ಟ್ ಸ್ಟಾರ್ಟ್ ಮಾಡಿದೆ ಬೈಕಿಂಗ್ ಅಂತ ನಾನು RX100ಅಲ್ಲಿ. ಅವಾಗೆಲ್ಲ ಈ ಬೈಕಿಂಗ್ ಕಲ್ಚರ್ ಅನ್ನೋದು ಅಷ್ಟೊಂದೇನಿರಲಿಲ್ಲ. ಕೆಲವು ಗ್ರೂಪ್ಸ್ ಇದ್ವು. ಫಾರ್ಚುನೇಟ್ಲಿ ನಾನು ಒಳ್ಳೆಯವ್ರ ಜೊತೆ ಸೇರಿದೆ, ಒಳ್ಳೆ ಬೈಕಿಂಗ್ ಕ್ಲಬ್ ಜೊತೆ ಸೇರಿದೆ ಆ ಟೈಮಲ್ಲಿ. ಆ್ಯಂಡ್ ಹೋಗ್ತಾ ಡ್ಯೂಕ್ 390 ತೊಗೊಂಡೆ. ಅದಾದ್ಮೇಲೆ ಹಿಮಾಲಯನ್ ತೊಗೊಂಡೆ. ಹಿಮಾಲಯನಲ್ಲಿ ಇನ್ಫ್ಯಾಕ್ಟ್ ನಾನು ಹೇಳ್ಬೇಕಂತಂದರೆ ನಾನು ಪ್ರಾಪರಾಗಿ ಬೈಕಿಂಗ್ ಅನ್ನೋದು ಸ್ಟಾರ್ಟ್ ಮಾಡಿದ್ದು. ದ 410cc, ನಾಟ್ ದ ನ್ಯೂ ಒನ್, 410, ಬಟ್ ಮೈನ್ ವಾಸ್ ದಿ ವೆರಿ ಫಸ್ಟ್ ಬ್ಯಾಚ್ ಆಫ್ ಹಿಮಾಲಯನ್ಸ್. ಸೊ ಹ್ಯಾಡ್ ಟು ಫೇಸ್ ಅ ಲಾಟ್ ಆಫ್ ಪ್ರಾಬ್ಲಮ್ಸ್. ಬಟ್ ಆ ಗಾಡಿ ಕೊಟ್ಟಿದ್ದ ಎಕ್ಸ್ಪೀರಿಯನ್ಸು ಐ ಡೋಂಟ್ ಥಿಂಕ್ ಎನಿ ಬೈಕ್ ವುಡ್ ಹ್ಯಾವ್ ಗಿವನ್ ಮೀ, ಬಿಕಾಸ್ ಏಜ್ ಇತ್ತು, ಟೈಮ್ ಇತ್ತು. ಕಾಲೇಜಲ್ಲಿ ಓದ್ತಾ ಇದ್ದೆ ಇನ್ನು. ಆಗ ಒಳ್ಳೊಳ್ಳೆ ಜಾಗಗಳು, ಆಪರ್ಚುನಿಟಿಗಳು ಸಿಕ್ತು. ಒಳ್ಳೊಳ್ಳೆ ಕ್ಲಬ್ಸ್ ಜೊತೆ ರೈಡ್ ಮಾಡಿದೆ ಆ ಟೈಮಲ್ಲಿ. ಅದಾದಮೇಲೆ ಹೋಗ್ತಾ ತಿರ್ಗಾ ಹೊಸ ಡ್ಯೂಕ್ 390ಗಳೆಲ್ಲ ಬಂತು. ಐ ವಾಸ್ ಮ್ಯಾಡ್ಲಿ ಇನ್ ಲವ್ ವಿತ್ ದ ಪವರ್ ಆಫ್ ದ ಡ್ಯೂಕ್ 390. ಇನ್ಫ್ಯಾಕ್ಟ್ ಆ 390ಗಳು ತಗೊಂಡಾಗ್ಲೇನೆ ಆ ಸ್ಪೀಡ್, ಆ ಹಾರ್ಸ್ ಪವರ್ ಹುಚ್ಚೆಲ್ಲ ಹಿಡಿದಿದ್ದು. ಅದಾದಮೇಲೆ 2017 ಒಂದು ಪ್ರಾಪರ್ ಇನ್ಲೈನ್ 4 ಸೂಪರ್ ಬೈಕ್ಸಿಗೆ ಇಳಿದಿದ್ದು ನಾನು. ಹಾಗಾಗಿ ನಮ್ಮ ಸೂಪರ್ ಬೈಕಿಂಗ್ ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆಗಿದೆ. 2017 ಆದ್ಮೇಲೆ ಒಂದ್ 2-3 ಬೈಕ್ಸ್ ಚೇಂಜ್ ಮಾಡಿದೆ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಅದಾದ್ಮೇಲೆ 2019 ನಾನು ಕವಾಸಕಿ ZX10R ತಗೊಂಡಿದ್ದು. ಈ ಗಾಡಿ ಕಥೆಯನ್ನ ನಾನು ಇನ್ನೊಂದ್ ದಿನ ನಾನು ನಿಮ್ಗೆ ಕರೆಕ್ಟಾಗಿ ಹೇಳ್ತೀನಿ. ಈ ಟ್ರಾಫಿಕ್ ಅಲ್ಲಿ ನಿಮ್ನ ಏನ್ ತೋರ್ಸೋದು, ನೀವು ಬೆಳಗ್ಗೆ ಆದ್ರೆ ಇದೇ ಟ್ರಾಫಿಕ್ ನೋಡ್ತಾ ಇರ್ತೀರಾ. ಸ್ವಲ್ಪದಲ್ಲಿ ಜನ ಜಂಗುಳಿ ಎಲ್ಲ ದಾಟಿ ಒಂದು ಕಾಲು ಸ್ಟ್ರೆಚ್ಗಳಲ್ಲಿ ಸಿಗೋಣ ಬನ್ನಿ. One eternity later. ವೆಲ್ಕಮ್ ಬ್ಯಾಕ್. ಟ್ರಾಫಿಕ್ನೆಲ್ಲ ಬೀಟ್ ಮಾಡಿಕೊಂಡು ಬರೋ ಅಷ್ಟರಲ್ಲಿ ಸಾಕಾಗೋಗುತ್ತೆ ಗುರು. ಇದೇ ಪ್ರಾಬ್ಲಮ್. ಈವ್ನಿಂಗ್ ರೈಡ್ಸ್ ತುಂಬಾ ಚೆನ್ನಾಗಿರುತ್ತೆ. ಸನ್ಸೆಟ್ಗೆ ಜಾಸ್ತಿ ಬಿಸಿಲಿರಲ್ಲ, ಕೂಲ್ ಆಗಿರುತ್ತೆ. ಒಂದ್ಸತಿ ಹೈವೇಗೆ ಈ ತರ ಬಂದ್ಮೇಲೆ ಗಾಡಿನೂ ಖುಷಿ, ನಾವು ಖುಷಿ. ಮಾತೇ ಇಲ್ಲ. ದ ರೀಸನ್ ವೈ ಐ ಸ್ಟಾರ್ಟೆಡ್ ದಿಸ್ ಚಾನೆಲ್. ಒಳ್ಳೊಳ್ಳೆ ಜಾಗಗಳಿಗೆ ಹೋಗ್ತೀವಿ, ತೋರ್ಸೋಣ ನಿಮ್ಗೂ, ನೀವು ಹೋಗ್ಲಿ. ಬಟ್ ಎಲ್ಲೇ ಹೋದ್ರೂ ದಯವಿಟ್ಟು ಗಲೀಜ್ಗೆ ಇದೆಲ್ಲ ಮಾಡ್ಕೊಂಡ್ ಬರಬೇಡಿ. ಇವಾಗ ಎಲ್ಲಾ ಕಡೆ ಹಾಕಕ್ ಅದೇನೆ ಹಿಂಸೆ. ಯಾವುದೇ ಒಳ್ಳೆ ಜಾಗಕ್ಕೆ ಹೋದ್ರು
ಹೋಗ್ತಾರೆ, ಏನೋ ಅವ್ರ ತಾತ ಬಿಟ್ಟೋಗಿರೋ ಆಸ್ತಿ ತರ ಎಲ್ಲ ಗಲೀಜ್ ಮಾಡಿ ಪಾರ್ಟಿ ಮಾಡಿ ಉಡಾಯಿಸ್ ಬಂದ್ಬಿಡ್ತಾರೆ. ತಿರ್ಗಾ ಬೇರೆಯವ್ರು ಹೋದಾಗ ಗಲೀಜ್ ಅನ್ಸ್ಬಾರ್ದು, ಆ ಥರ ಹೋಗಿ ಬನ್ರಿ ಅಷ್ಟೇ ಕೇಳ್ಕೊಳ್ಳೋದು ಅಷ್ಟೇ. ಜೈ ಆಂಜನೇಯ, ಜೈ ಆಂಜನೇಯ. ಲಾಸ್ಟ್ ವೀಕ್ ಬೇರೆ ಈ ಹಾಸನ್ ರೋಡ್ ಅಲ್ಲಿ ಯಾರೋ ಹೊಸ ಭುಜ ಅಂತ ಗುರು ಈ ತರ ಹಿಂಗ್ ಸಂಡೆ ತಗೊಂಡಿದ್ದಾರೆ. ಮಂಡೇ ರೈಡಿಗೆ ಬಂದಿದ್ದಾನೆ. ಯಾರಿಗೋ TVS XL100 ಅಲ್ಲಿ ಹೋಗ್ತಾ ಇದ್ದಿದ್ದು ತಾತ ಅನ್ಸುತ್ತೆ. ಅವ್ರಿಗೆ ಬುದ್ಧಿ ಪಾಪ ತಾತನು ಔಟು, ಇವನು ದಿಕ್ಕಾಪಾಲಾಗಿ ಆ ಹೊಸ ಗಾಡಿ ನಂಬರ್ ಪ್ಲೇಟ್ ಕೂಡ ಬಂದಿಲ್ಲ, ಗಾಡಿ ಚಿತ್ರ ಆಗ್ಬಿಟ್ಟಿದೆ. ಒಳ್ಳೆ ರೆಡ್ ಕಲರ್ ಭುಜ. ದಯವಿಟ್ಟು ರೂಲ್ಸ್ ಫಾಲೋ ಮಾಡಿ. ಮಗನು ಈ ಲೋಫರ್ ನನ್ನ ಮಕ್ಳಿಗೆ ಇಬ್ರು ಸೇರ್ಕೊಂಡು ಒನ್ ವೇಲಿ ಅವ್ನು ಒಳ್ಳೆಯಲ್ಲಿ ಧೂಳೆ ಬುರ್ಸ್ಕೊಂಡ್ ಬರೋದು, ಇಲ್ಲಿ ಆಪೋಸಿಟ್ ಅಲ್ಲಿ ಬರೋ ರೈಡರ್ಸ್ಗಳಿಗೂ ಪ್ರಾಬ್ಲಮ್ ಆಗುತ್ತೆ. ಅದೆಲ್ಲ ಏನು ಅರ್ಥ ಆಗಲ್ಲ. ಹೋಗ್ಬಿಡ್ಬೇಕು 5 ನಿಮಿಷ ಸೇವ್ ಮಾಡ್ಕೊಳಕ್ಕೆ. ಒನ್ ವೇ ಆದ್ರೂ ಪರವಾಗಿಲ್ಲ, ಸಂಧಿಗೊಂದಿ ಆದ್ರೂ ಪರವಾಗಿಲ್ಲ, ನುಗ್ಗಿಸ್ಕೊಂಡು ಹೋಗ್ಬಿಡ್ಬೇಕು ಅಷ್ಟೇನೆ ಇವ್ರಿಗೆಲ್ಲ ತಲೆಯಲ್ಲಿರೋದು. ಒಂದು ಪಾಠ ಕಲ್ತ್ಕೊಂಡೆ, ಬಿಚ್ಚಕ್ಕೋಗಿ ಕೊಂಡಿ, ಸುಟ್ಟುಕೊಂಡೆ ಕುಂಡಿ. ಫಾರ್ಚುನರ್ ಅವನು ಯಾರು ಇವನು ಪ್ರಸಾದ್ ಅವನು ಒನ್ ವೇಲ್ ಬರ್ತಾ ಇದ್ದಾನೆ, ಫುಲ್ಲು ಧೂಳು ಹೊಡ್ಕೊಂಡ್ ಬರ್ತಾನೆ. ನೆಕ್ಸಾನ್ ಅವನು. ಇಲ್ಲಿ ಹೋಗೋರ್ಗೆಲ್ಲ ಪ್ರಾಬ್ಲಮ್. ಬೇವರ್ಸಿ ನನ್ನ ಮಕ್ಕಳು ಒಳ್ಳೇದಾಗ್ತದೆ ನಿನ್ಗೆ. ನೋಡಿ ಈ ತರ ಮಾಡಿದ್ರೆ ಏನ್ ಮಾಡೋಣ? ಮಕ್ಕಳೆಲ್ಲ ಇರ್ತಾರ, ಅವ್ರಿಗೆಲ್ಲ ಧೂಳು ಮಾಡ್ಕೊಂಡು ಏನಕ್ರಪ್ಪ ಒನ್ ವೇಲ್ ಹೋಗ್ತೀರಾ? ಇಲ್ಲೆಲ್ಲ ಈ ರೋಡ್ಗಳಲ್ಲಂತೂ 100 ಮೀಟ್ರಿಗೆ 200 ಮೀಟ್ರಿಗೆ ಒಂದೊಂದು ಜಂಕ್ಷನ್ಗಳಿದಾವೆ. ಸನ್ಸೆಟ್ ಆಗ ಟೈಮಲ್ಲಿ ಹೈವೇಗೆ ಬಂದು ಹೋಗ್ತಾ ಇದ್ರೆ ಅದ್ರ ಮಜಾನೇ ಬೇರೆ ಗುರು. ಈ ಸಂಜೆಗೆ ಜಾರುತ್ತಿದೆ. ಸೊ ಆಸ್ ಐ ವಾಸ್ ಟ್ರೈಂಗ್ ಟು ಸೇ, ಪ್ಯೂರ್ ಮೋಟೋ ವ್ಲಾಗಿಂಗ್ ಕಂಟೆಂಟ್ ಕೊಡೋಣ ಅಂತ ಅಂದ್ಬಿಟ್ಟು ವಾಟ್ ಐ ಸಿ ಥ್ರೂ ಮೈ ಹೆಲ್ಮೆಟ್ ಅದನ್ನ ನಿಮ್ಗೆ ಡೈರೆಕ್ಟ್ ಆಗಿ ತೋರಿಸೋಣ ಅಂತ ಅಂದ್ಬಿಟ್ಟು ಈ ಚಾನಲ್ ಸ್ಟಾರ್ಟ್ ಮಾಡಿರೋದು ನಾನು. ಸೋಲೂರಿಂದ ಒಂದ್ 2 ಕಿಲೋಮೀಟರ್ ಮುಂದಕ್ಕೆ ಬಂದ್ರೆ ಒಂದು ಟೆಂಪಲ್ ಕಾಣ್ತಾ ಇದೆ ನೋಡಿ. ಒಂದು ಒಳ್ಳೆ ಈವ್ನಿಂಗ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು, ಬೇಜಾರಾದಾಗ, ಖುಷಿ ಆದಾಗ. ಶ್ರೀ ಕ್ಷೇತ್ರ ಗುಡ್ಡದ ರಂಗನಾಥ ಸ್ವಾಮಿ ದೇವಸ್ಥಾನ ಇನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದಾರ. ತುಂಬಾ ಬ್ಯೂಟಿಫುಲ್ ಆಗಿದೆ ಮಾತ್ರ ದೇವಸ್ಥಾನ ಆಗಿರ್ಬೋದು, ಎನ್ವೈರನ್ಮೆಂಟ್. ಇದೇ ಟೆಂಪಲ್. ದೇವಸ್ಥಾನ ಕ್ಲೋಸ್ ಇದೆಯಾ ಓಪನ್ ಇದೆಯಾ? ಓಪನ್ ಇದೆಯಾ? ಬೋದು ಒಳ್ಳೆ ಆಂಜನೇಯ ಸ್ಟ್ಯಾಚು ಇದೆ. ಇದು ನಿಮ್ಗೆ ಆ್ಯಕ್ಚುಲಿ ರೋಡಲ್ಲೇ ಕಾಣುತ್ತೆ ಈ ಸ್ಟ್ಯಾಚು. ಇಲ್ಲೇ ಮುಂದೆಗಡೆ ಗಾಡಿ ಪಾರ್ಕ್ ಮಾಡ್ಬಿಟ್ಟು ನಿಮ್ಮದು ಹಿಂಗೆ ನಡ್ಕೊಂಬಂದರೆ ನಿಮಗೆ ರಂಗನಾಥ ಸ್ವಾಮಿದು ಟೆಂಪಲ್ ಇದೆ ಇಲ್ಲಿ. ಇದು ಈವ್ನಿಂಗ್ಸ್ ಬರ್ತೀರಾ ಅಂತಂದರೆ ನಿಮಗೆ 6 o'clock ಓಪನ್ ಆಗುತ್ತೆ. ಅಲ್ಲಿಂದ ಮುಂದೆ ಇಲ್ಲೊಂದು ಗೋಪುರ ಕಾಣುತ್ತಲ್ಲ, ಈ ಗೋಪುರದೊಳಗೆ ನಡ್ಕೊಂಡು ಹೋದರೆ ಗುರು ನೋಡಿ. ಇಲ್ಲಿಂದ ಹೊರಡಬೇಕಿತ್ತು, ಅಷ್ಟರಲ್ಲಿ ಅಧ್ಯಕ್ಷರು ಸಿಕ್ಬಿಟ್ಟು ಈ ದೇವಸ್ಥಾನದ ಇತಿಹಾಸ ಎಲ್ಲ ಹೇಳ್ತಾ ಇದ್ರು. ಆ್ಯಂಡ್ ಅವಾಗಲೇ ಗೊತ್ತಾಗಿದ್ದು ಈ ದೇವಸ್ಥಾನಕ್ಕೆ ಏನಿಲ್ಲ ಅಂದ್ರೂ 800 - 900 ವರ್ಷದ ಇತಿಹಾಸ ಇದೆ ಅಂತ. ಫ್ಯೂ ಕ್ಲಿಪ್ಸ್ ಹಾಕ್ತೀನಿ. ಅಲ್ಲಿ ಮೊದಲು ದೇವಸ್ಥಾನ ಇದ್ದಿದ್ದು, ಇದೆಲ್ಲ ಇವಾಗ ರೀಕನ್ಸ್ಟ್ರಕ್ಟ್ ಮಾಡಿರೋದು. ಬ್ಯೂಟಿಫುಲ್ ಪ್ಲೇಸ್. ಈ ಕೇಳೋದು ಹಳ್ಳಿ ಜನ ಒಳ್ಳೆ ಜನ, ತಳಕು ಬಳಕು ತಿಳಿಯೋದಂತ ಮುಗ್ಧ ಜನ ಅಂತ. ಎಲ್ರೂ ಆತ್ಮೀಯತೆಯಿಂದ ಮಾತಾಡಿಸ್ತಾರೆ, ಎಲ್ರೂ ಗೌರವದಿಂದ ನೋಡ್ಕೊತಾರೆ. ಇದೆಲ್ಲ ಹಳ್ಳಿಗಳಲ್ಲೇ ಗುರು. ಇನ್ನು ಉಳಿದಿರೋದು ಅಂದರೆ ನೋಡಿ ಅಲ್ಲೇ ಹೈವೇ ಇದೆ, ಒಂದು ಸ್ವಲ್ಪ ಒಳಗೆ ಬಂದರೆ ಸಾಕು ಈ ದೇವಸ್ಥಾನ ಸಿಗುತ್ತೆ.
ಖುಷಿ ಆಗುತ್ತೆ ಇಂಥ ಹಳೆ ದೇವಸ್ಥಾನಗಳನ್ನೆಲ್ಲ ಇನ್ನೂ ಉಳಿಸ್ಕೊಂಡು ನಡೆಸ್ಕೊಂಡು ಬರ್ತಾ ಇದ್ದೀರಾ. ಇವಾಗ ಬ್ಯಾಕ್ ಟು ಹಸಲ್ ಅಂಡ್ ಬಸಲ್, ಬೆಂಗಳೂರಿಗೆ ತಿರುಗಿ ಹೋಗುವ ಸಮಯ. ತುಂಬಾ ಖುಷಿ ಆಯ್ತು ಇವತ್ತು ಬಂದಿಲ್ಲಿ. ಅಂಡ್ ನನ್ನ ಫಸ್ಟ್ ವ್ಲಾಗ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರ ಅದು ಇನ್ನೂ ಖುಷಿ ಆಗ್ತಾ ಇದೆ. ಅಷ್ಟೇ ಗುರು, ಈ ವ್ಲಾಗ್ನ ಮುಗಿಸೋ ಸಮಯ ಆಗಿದೆ. ನಿಮ್ಮೆಲ್ರಿಗೂ ಬೇಗ ಸಿಗ್ತೀನಿ ಅಂತ ಹೇಳ್ತಾ, ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ಜಾಗಗಳು ತೋರಿಸ್ತಾ ಇರ್ತೀನಿ. ಮುಂದಿನ ವ್ಲಾಗಲ್ಲಿ ಸಿಗುವ. This is your Shreyas Prakash signing off.